ಸೊ ಇಲ್ಲಿ ನಿಮಗೆ ಒಂದು ಹ್ಯಾಚ್ ಬ್ಯಾಕ್ ಕ್ಯಾಟಗರಿ ಕಾರ್, ಒಂದು ಸೆಡಾನ್ ವೆಹಿಕಲ್ ಪ್ಲಸ್ ಒಂದು SUV ಆಲ್ ಅಂಡರ್ ಒನ್ ರೂಫ್ ನಿಂದ ಒಂದು ಆಪ್ಷನ್ ಸಿಕ್ಬಿಡುತ್ತೆ. ಸೊ ಮಲ್ಟಿಪಲ್ SUV ಕಾರ್ಸ್ ಇದೆ, ಒಂದೇ ತರ ಇಲ್ಲ. MG ಅಲ್ಲಿದೆ, ರೆನೋ ಅಲ್ಲಿದೆ, ನಿಮಗೆ ಹುಂಡಾಯಲ್ಲಿ ಹೋಂಡಾ ಬ್ರಿಯೋ ಕೂಡ, ಹೋಂಡಾ WRV ಕೂಡ ಇರುತ್ತೆ. ಆನ್ ರೋಡ್ ಪ್ರೈಸ್ 30 lakh rupees ಇದೆ MG ಹೆಕ್ಟರ್ ಶಾರ್ಪ್ ಎಡಿಷನ್. ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಆಗಲ್ಲ ಗುರು, ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತು. ನೀವು ಕೊಟ್ಟು ಮಾಡಿರೋ ಪ್ರೈಸ್ ಏನಿದೆ? 15,000 kilometers ಡ್ರಿವನ್ ವೆಹಿಕಲ್ ನಾವು ಕೋಟ್ ಮಾಡ್ತಿರೋದು 17,20,000. ಮಾರುತಿ ಅರ್ಟಿಗಾ VXi ವೇರಿಯಂಟು, ಸಿಂಗಲ್ ಓನರ್ 2013 ಮಾಡೆಲ್, 5,80,000ಗೆ ಸಿಕ್ಬಿಡುತ್ತೆ. 5 lakh ರೂಫ್ ಕ್ಯಾರಿಯರ್. ಸೊ ನಿಮ್ಮ ಪ್ರೊಫೈಲ್, ನಿಮ್ಮ ಎಲಿಜಿಬಿಲಿಟಿ ಹೆಂಗಿರುತ್ತೆ ಅದ್ರ ಬೇಸಿಸ್ ಮೇಲೆ ನಾವು ಚೆಕ್ ಮಾಡ್ತೀವಿ. ನೀವು ಎಷ್ಟು ಮಾಡ್ತೀರಾ, 1 ಲಕ್ಷ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡ್ತೀರಾ ಅಂದ್ರೂ ಕನ್ವೀನಿಯಂಟ್ ಆಗಿ ಮಾಡಿಸ್ಕೊಡ್ತೀನಿ. ಓಕೆ, ಇನ್ಕೆ ಪ್ರೊಫೈಲ್ ಚೆನ್ನಾಗಿದ್ರೆ ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. 2019 ಮಾಡೆಲ್ ಟಾಟಾ ನೆಕ್ಸಾನ್ XZA ಪ್ಲಸ್ ವೇರಿಯಂಟ್, ಟಾಪ್ ಅಂಡ್ ವೇರಿಯಂಟ್. ಇದು ಡ್ಯುಯಲ್ ಟೋನ್ ವೆಹಿಕಲ್. ಇದು ನಮ್ಮಲ್ಲಿ 140 ಚೆಕ್ ಪಾಯಿಂಟ್ಸ್ ಆಗಿರುತ್ತೆ. ವೆಹಿಕಲ್ ಅದು ಚೆಕ್ ಪಾಯಿಂಟ್ಸ್ ಅಲ್ಲಿ ಪಾಸ್ ಆದ್ರೇನೆ ನಾವು ವೆಹಿಕಲ್ ತಗೊಳ್ಳೋದು, ಪ್ರೊಕ್ಯೂರ್ ಮಾಡೋದು. 25,000 kilometers ಅಷ್ಟೇ ಓಡಿರೋದು. ಆಸ್ಕಿಂಗ್ ಬಂದು 10,51,000. 2014 ಮಾಡೆಲ್ ಸೆಕೆಂಡ್ ಓನರ್ ಡಸ್ಟರ್, ಜಸ್ಟ್ 1,05,000 ಡ್ರಿವನ್ ವೆಹಿಕಲ್. ಇದು ಬಂದು ನಿಮಗೆ 6,45,000 ಸಿಕ್ಬಿಡುತ್ತೆ. 19 ಮಾಡೆಲ್ ಇದು W7 ಆಟೋಮೆಟಿಕ್ ವೇರಿಯಂಟ್. ಆಟೋಮೆಟಿಕ್ ವೇರಿಯಂಟ್ ಅಲ್ಲಿ ಜಸ್ಟ್ ಓಡಿರೋದು 60,000 ವೆಹಿಕಲ್. ಇದು 13,20,000ಗೆ ವೆಹಿಕಲ್ ಕೊಡ್ತಾ ಇದೆ. ಬೇರೆ ಕಡೆ ನೀವು ಹೋಗಕ್ಕೆ ಹೋದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು 50 to 100 ಕಾರ್ಸ್ ಇದೆ. ಇಲ್ಲಿ ಬಂದು ನಮ್ಮಲ್ಲಿ 1,000+ ಕಾರ್ಸ್ ಇದೆ. ಕಸ್ಟಮರ್ಗೆ 7 day ರಿಟರ್ನ್ ಪಾಲಿಸಿ ಇದೆ. ಗಾಡಿ ತೊಗೊಂಡಿದ್ದೀರಾ, ಗಾಡಿ ಇಷ್ಟ ಆಗಿಲ್ಲ, ಏನೋ ಪ್ರಾಬ್ಲಮ್ ಇದೆ, ಇಲ್ಲ ನಿಮ್ಗೇನೋ ಕಲರ್ ಇಷ್ಟ ಆಗ್ತಿಲ್ಲ, ಮಾಡೆಲ್ ಇಷ್ಟ ಆಗ್ತಿಲ್ಲ, ಬೇರೆ ಅಪ್ಗ್ರೇಡ್ ಮಾಡ್ಕೊಳ್ಳೋಣ ಅಂತ ಬಂದ್ರೇನು ನಾವು ವೆಹಿಕಲ್ನ ಅಪ್ಗ್ರೇಡ್ ಮಾಡಿ ಕೊಡ್ತೀವಿ. ಇವಾಗ ಯಾರಾದರೂ ಕಸ್ಟಮರ್ ನಾನು ಒಬ್ಬರೇ ಬಂದು ನೋಡಬೇಕು, ಬಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮನೇಲಿದ್ದಾರೆ, ಅವ್ರು ಬರೋಕ್ಕಾಗಲ್ಲ ಅಂತ ಇದ್ರೆ ನಾವು ಹೋಮ್ ಟೆಸ್ಟ್ ಡ್ರೈವ್ ಅಂತ ಆಪ್ಷನ್ ಇದೆ. ಆ ವೆಹಿಕಲ್ನ ಕಸ್ಟಮರ್ ಮನೆಗೆ ಕಳಿಸ್ಕೊಡ್ತೀವಿ. ಸೊ ಹಾಯ್ ಗುರುಗಳೇ, ಸೊ ತುಂಬಾ ಜನ ಕೇಳ್ತಾನೆ ಇದ್ರಿ SUV ವೇರಿಯಂಟ್ ಅಲ್ಲಿ ಯಾವ್ದಾದ್ರು ಗಾಡಿಗಳಿದ್ರೆ ತೋರಿಸಿ ಅಂತ. ಇನ್ ಕೆಲವರು ನೀವೇನಾದ್ರೂ ನಾರ್ಮಲ್ ಗಾಡಿಗಳನ್ನ ನೋಡೋಕೋದ್ರೆ ಅಂದ್ರೆ ಸ್ವಿಫ್ಟ್ ಇರ್ಬೋದು, ಇಲ್ಲ ಅಂತಂದ್ರೆ ಹೋಂಡಾ ಸಿಟಿಲ್ ಆಗಿರ್ಬೋದು, ಇಲ್ಲ I20 ಆಗಿರ್ಬೋದು, ಈ ತರ ಗಾಡಿ ನೋಡಕ್ ಹೋಗಿ ನಮ್ಮ ಫ್ಯಾಮಿಲಿ ಸ್ವಲ್ಪ ಜಾಸ್ತಿನೇ ಇದೆ, ಫ್ಯೂಚರ್ಗೂ ಯೂಸ್ ಆಗಲಿ ಅಂದ್ಬಿಟ್ಟು SUV ವೇರಿಯಂಟ್ ಅಲ್ಲಿ ಇಲ್ಲ 7 ಸೀಟರ್ ಅಲ್ಲಿ ಗಾಡಿಗಳನ್ನ ನೋಡ್ತಾ ಇರ್ತೀರಾ. ಸೊ ಅಂತವ್ರಿಗೊಂದು ಬೆಸ್ಟ್ ಒಂದು ಕಾರ್ ಶೋರೂಮ್ ಕರ್ಕೊಂಡು ಬಂದಿದ್ದೀರಿ. ಅಂಡ್ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ Cars24. ಬಟ್ ಇಲ್ಲಿ ಪರ್ಟಿಕ್ಯುಲರ್ SUV ವಿಡಿಯೋಗಳು ಏನಕ್ಕೆ ಮಾಡ್ತಾ ಇದೀನಿ ಅಂತಂದ್ರೆ, ಸೊ ಲಾಸ್ಟ್ ಟೈಮ್ ನೀವು GT ಮಾಲ್ ನೋಡಿರ್ತೀರಾ, SUV ವೇರಿಯಂಟ್ ಜಾಸ್ತಿನೇ ಇರುತ್ತೆ. ಗರುಡ ಮಾಲ್ ನೋಡಿರ್ತೀರಾ, ಅಲ್ಲೂ ಜಾಸ್ತಿ ಇರುತ್ತೆ. ಬಟ್ ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು. ನಿಮಗೆ ಜಕ್ಕೂರ್ ಆಡ್ ಅಲ್ಲಿ ನಿಮಗೆ ನಾರ್ಮಲ್ ಇವಾಗ ಆಲ್ಮೋಸ್ಟ್ ಪ್ಯಾನ್ ಇಂಡಿಯಾ ತರನೇ ಅತಿ ಹೆಚ್ಚು ಕಾರ್ಸ್ ಇರೋದು ಬಂದು ಜಕ್ಕೂರ್ ಆಡ್. ಆಲ್ಮೋಸ್ಟ್ ನಿಮಗೂ ಗೊತ್ತು, ಇಲ್ಲಿ 1,500+ ಕಾರ್ಗಳಿದೆ ಅಂತ ಹೇಳ್ಬೋದು. ಅದರಲ್ಲಿ ನಿಮಗೆ SUV ವೇರಿಯಂಟ್ಗಳು ಕಡಿಮೆ ಸಿಗ್ತದೆ. ಯಾಕೆಂದ್ರೆ GT ಮಾಲ್ ಅಲ್ಲಿ ಗರುಡ ಮಾಲ್ ಇರೋದ್ರಿಂದ ಇಲ್ಲಿ ಕಡಿಮೆ ಮಾಡ್ತಿರೋ ಅಲ್ಲಿಗೆ ಅಂತಾನೆ ಒಂದು ಸೀಮಿತ ಮಾಡ್ಬಿಟ್ಟಿದ್ರು. ಜಾಸ್ತಿಗಳು ಅಲ್ಲೇ ಬರಲಿ, SUV ವೇರಿಯಂಟ್ ಹುಡ್ಕೋರ್ಗೆ ಅಲ್ಲೇ ಸಿಕ್ಬಿಡ್ಲಿ ಅಂತ. ಬಟ್ ಇವಾಗ ಜಕ್ಕೂರ್ ಆಡಲ್ಲಿ SUV ವೇರಿಯಂಟ್ಗಳನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಅಂದ್ರೆ ಇಲ್ಲಿ ಬಂದ್ರೆ SUV ವೇರಿಯಂಟ್ ಬೇಕು, SUV ವೇರಿಯಂಟ್ ನಾರ್ಮಲ್ ಅಂದ್ರೆ ಮಿಡಲ್ ಸೆಗ್ಮೆಂಟ್, ಟಾಪ್ ಎಂಡ್ ಎಲ್ಲಾ ತರ ವೆಹಿಕಲ್ಸ್ ಇರುತ್ತೆ. ಬಟ್ ನಾರ್ಮಲ್ ಬೇಕಾದ್ರೆ ಕಂಪೇರ್ ಮಾಡಿದ್ರೆ SUV ವೇರಿಯಂಟ್ಗಳು ತುಂಬಾ ಜಾಸ್ತಿನೇ ಬಂದಿದೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕೊಡಕ್ಕೆ ನಮ್ಮ ಜೊತೆ ಜುನೀತ್ ಸರ್ ಜಾಯಿನ್ ಆಗಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಇವ್ರು ಬಂದು Cars24ನ ಸೊ ಎಂಪ್ಲಾಯ್ ಆಗಿರ್ತಾರೆ, ಕರೆಕ್ಟ್ ಅಲ್ವಾ ಸರ್? ಓಕೆ, Cars24 ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಇವಾಗ ಇದು ಬಂದು SUVs ಇದೆಯಲ್ಲ, ಸೊ SUV ಎಕ್ಸ್ಕ್ಲೂಸಿವ್ ಹಬ್ಗೆ ಆಸ್ ಎ ಸೇಲ್ಸ್ ಮ್ಯಾನೇಜರ್ ಆಗಿದ್ದೀನಿ. ಓಕೆ, ಸೊ ಇವಾಗ ನಾನು ಫಸ್ಟ್ ಆಗಿ ಕೇಳಬೇಕು, ಗರುಡ ಮಾಲಲ್ಲಿ ಆಲ್ರೆಡಿ ಇತ್ತು ಅಂಡ್ GT ಮಾಲಲ್ಲೂ ಇತ್ತು. ಸೊ ಏನಕ್ಕೆ ನೀವು ಈಗ ಒಂದು ಜಕ್ಕೂರ್ ಆಡಲ್ ಮಾಡಿದೀರಾ Cars20 ಅಂದ್ರೆ ಅದು SUV ವೇರಿಯಂಟ್ಗಳನ್ನ ತಂದಿದ್ದೀರಾ ಅಂತ? ಸರ್ ಏನಕ್ಕಂದ್ರೆ ಗರುಡ ಮಾಲ್ ಮತ್ತೆ GT ಮಾಲ್ ಎರಡೂ ಕೂಡ ನಿಮ್ಗೆ ಸೌತ್ ಬ್ಯಾಂಗ್ಳೂರ್ ಆಯ್ತು. ನಾರ್ತ್ ಬ್ಯಾಂಗ್ಳೂರ್ ಜನ ಕಸ್ಟಮರ್ಸ್ಗೂ ನಾರ್ತ್ ಬ್ಯಾಂಗ್ಳೂರ್ ಅಲ್ಲಿ ಇರೋವರೆಗೂ SUVs ಬೇಕಲ್ಲ. ಸೊ ಅದಕ್ಕೆ ಅಂತ ಇಲ್ಲಿ ಬಂದು ಜಕ್ಕೂರಲ್ಲೇ ಎಕ್ಸ್ಕ್ಲೂಸಿವ್ ಆಗಿ SUVs ಹಬ್ ಕೂಡ ಒಂದು ಡಿಫ್ರೆನ್ಶಿಯೇಟ್ ಆಗಿ ಮಾಡಿದೀವಿ. ಏನಂದ್ರೆ ಆಲ್ ಅಂಡರ್ ಒನ್ ರೂಫ್. ಸೊ ಇಲ್ಲಿ ಬಂದ್ರೆ ಒಂದು ಕಸ್ಟಮರ್ ಅವ್ರಿಗೆ ಒಂದು SUV ಕಾರ್ ಬೇಕಾ, SUV ಕ್ಯಾಟಗರಿ ಕಾರ್ ಸಿಗುತ್ತೆ. ಸೆಡಾನ್ ಕಾರ್ ಬೇಕಾ, ಸೆಡಾನ್ ಕ್ಯಾಟಗರಿ ಇದೆ. ಹ್ಯಾಚ್ ಬ್ಯಾಕ್ ಬೇಕಾ, ಹ್ಯಾಚ್ ಬ್ಯಾಕ್ ಇದೆ. ಸೊ ಆಲ್ ಅಂಡರ್ ಒನ್ ರೂಫ್ ಅಂತ ಒಂದು ಇರೋದು ಕಾನ್ಸೆಪ್ಟ್. ಸೊ ಮೊದಲನೇದಾಗಿ SUV ವೇರಿಯಂಟ್ ಅಲ್ಲಿ ಯಾವ ಬ್ರ್ಯಾಂಡ್ ಇದೆ ಸರ್ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ SUV ಕಾರ್ಸ್ ಅಲ್ಲೇ ಎವ್ರಿ ಕಾರ್ ಕಾನ್ಸೆಪ್ಟ್ ಇರೋದು. ಬರೀ ಇದೇ ಪರ್ಟಿಕ್ಯುಲರ್ ಆಗಿ ಅಂತ ಏನಿಲ್ಲ. ಸೊ ಮಲ್ಟಿಪಲ್ SUV ಕಾರ್ಸ್ ಇದೆ, ಒಂದೇ ತರ ಇಲ್ಲ. MG ಅಲ್ಲಿದೆ, ರೆನೋ ಅಲ್ಲಿದೆ, ನಿಮ್ಗೆ ಹುಂಡಾಯಲ್ಲಿದೆ, ಹೋಂಡಾ ಬ್ರಿಯೋ ಕೂಡ, ಹೋಂಡಾ WRV ಕೂಡ ಇರುತ್ತೆ. ಸೊ ಮಲ್ಟಿಪಲ್ ಆಪ್ಷನ್ಸ್ ಇದೆ. SUV ಕ್ಯಾಟಗರಿ ಕಾರ್ಸ್ ಅಲ್ಲಿ ನೋಡಿದ್ರೆ ನೀವು ಇವಾಗ ಸದ್ಯಕ್ಕೆ ನಮ್ಮ ಜಕ್ಕೂರ್ ಹಬ್ ಅಲ್ಲಿ 75+ ಕಾರ್ಸ್ ಇದೆ. ಎಕ್ಸ್ಕ್ಲೂಸಿವ್ ಆಗಿ ಬರೀ SUV ಕಾರ್ಸ್ ಇರೋದು. ಓಕೆ, MG ಹೆಕ್ಟರ್ ಇದೆಯಲ್ಲ, ಇದು ಯಾವ ಮಾಡಲ್? ಇದು ಬಂದು 2021 ಮಾಡೆಲ್ MG ಹೆಕ್ಟರ್ ಶಾರ್ಪ್ ಎಡಿಷನ್ CVT ಟ್ರಾನ್ಸ್ಮಿಷನ್. ಇದು ಸಿಂಗಲ್ ಓನರ್ 15,000 ಓಡಿರೋ ವೆಹಿಕಲ್ ಇದು. ಓಕೆ, ಅಂದ್ರೆ ಇದು ಮಾಡೆಲ್ ಬಂದು 21 ಅಲ್ಲ? 21 ಮಾಡೆಲ್. ಶೋರೂಮ್ ಮೇಂಟೈನ್ ಅಂದ್ರೆ ಶೋರೂಮ್ ಕಾಸ್ಟ್ ಏನಿದೆ ಇದ್ರದ್ದು? ಸರ್ ಅಪ್ರಾಕ್ಸ್ ಬಂದು ಇದು 30 lakhs ಇದೆ.
ವೆಹಿಕಲ್ ಪ್ರೈಸ್. ಎಸ್, ಇವಾಗ ಸದ್ಯಕ್ಕೆ ನೀವು ತಗೊಂತೀರಾ ಅಂದ್ರೆ ಆನ್ ರೋಡ್ ಪ್ರೈಸ್ 30 lakh rupees ಇದೆ. MG Hector ಶಾರ್ಪ್ ಎಡಿಷನ್. ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಕ್ಕೆ ಆಗಲ್ಲ ಗುರು, ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತು. ನೀವು ಕೊಟ್ ಮಾಡಿರೋ ಪ್ರೈಸ್ ಏನಿದೆ? 15,000 kilometers ಡ್ರಿವನ್ ವೆಹಿಕಲ್ ನಾವು ಕೋಟ್ ಮಾಡ್ತಿರೋದು 17,20,000. ಅಂದ್ರೆ ಎಷ್ಟು ಸೇವ್ ಮಾಡ್ಬೋದಲ್ಲ ಗಂಗಾ? ಆಲ್ಮೋಸ್ಟ್ 13 lakh rupees ಸೇವ್ ಮಾಡ್ತಿದ್ದೀರಾ. ಆಮೇಲೆ 15,000 ಓಡಿರೋ ವೆಹಿಕಲ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲೇ ಇರೋದು ವಿತ್ ಸರ್ವಿಸ್ ಹಿಸ್ಟ್ರಿ ರೆಕಾರ್ಡೆಡ್. ನಾವು ಸಜೆಸ್ಟ್ ಮಾಡ್ತೀನಿ ಏನಂತಂದ್ರೆ, ನೀವೇನೋ ಇದನ್ನ ಶೋರೂಮ್ ಅಲ್ಲಿ ಗಾಡಿ ತಗೊಂಡ್ರೆ ಸೊ ನಿಮ್ಗೆ 30 lakhs ಕಟ್ಬೇಕಾಗುತ್ತೆ. ಇಲ್ಲಿ 17 lakh ಕಟ್ಬಿಟ್ಟು ಇನ್ ಮಿಕ್ಕಿದ ದುಡ್ಡಿಗೆ ಇನ್ನೊಂದು 2 lakhs ಹಾಕ್ಬಿಟ್ಟು ಮಹೇಂದ್ರ ತಾರು ತಗೋಬಹುದು ಅದ್ರ ಜೊತೆಲಿ. ಸೊ ಶೋರೂಮ್ ತಗೊಂಡ್ರೆ ಅಂಡ್ ಕಂಪೇರ್ ಮಾಡಿ ನೀವು ಆ ಶೋರೂಮ್ ಪ್ರೈಸ್ಗೆ. ಸೊ ಶೋರೂಮ್ ಪ್ರೈಸ್ ಅಲ್ಲಿ ತಗೊಂಡ್ರೆ ನಿಮ್ಗೆ ಒಂದು 2 year ಡಿಫರೆನ್ಸ್ ಅಷ್ಟೇ. ಎಷ್ಟು ಓಡಿದೆ ಸರ್ ಹೇಳಿದ್ರು ನೀವು? 15,000 ಓಡಿರೋದು. 15,000 50,000 15,000 ಅಷ್ಟೇ ಓಡಿರೋದು. 15,000 ಕಿಲೋಮೀಟರ್ ಅಷ್ಟೇ ಓಡಿರೋ ಗಾಡಿ ಬೇಕು ಅಂತಂದ್ರೆ ನಿಮ್ಗೆ ಆ ಪ್ರೈಸ್ ಸಿಗುತ್ತೆ. ಶೋರೂಮ್ ತಗೋಬೇಕಾ? ಶೋರೂಮ್ ಅಲ್ಲಿ ತಗೊಂಡ್ರೆ 30 ಲಕ್ಷ ಕಟ್ಬೇಕು. ಇಲ್ಲಿ ತಗೊಳ್ಳಿ 2 ಕಾರ್ ತಗೋಬಹುದು ಆತರ ಬೇಕು ಅಂದ್ರೆ. ಸೊ ನೆಕ್ಸ್ಟ್ ಸರ್ ಹಾಗೆ ಸೊ ಮಾರುತಿ ಆಲ್ಮೋಸ್ಟ್ ಗೊತ್ತಿರುತ್ತೆ ಮಾರುತಿ ಮೇಂಟೆನೆನ್ಸ್ ಎಲ್ಲ. ಸೊ ಒಂದು ಇಲ್ಲ ಅಷ್ಟು ದೊಡ್ಡ ಗಾಡಿಗಳು ತಗೊಳಕ್ಕಾಗಲ್ಲ, ನನಗೆ ಮೇಂಟೆನೆನ್ಸ್ ಸ್ವಲ್ಪ ಕಮ್ಮಿ ಇರಲಿ, ನಮ್ದೊಂದು ಫ್ಯಾಮಿಲಿ ಸ್ವಲ್ಪ ದೊಡ್ಡದಾಗಿದೆ ಅಂತಂದಾಗ ಸೊ ಇದಕ್ಕೆ ಹೋಗ್ತಾರೆ. ಸೊ ಇದ್ರ ಹೇಳಿ ಸರ್ ಹಾಗೆ. ಎಸ್, ಅರ್ಟಿಗಾ ಆಪ್ಷನ್ ಅಲ್ಲಿ ಬಂದು ಇದು ಮೇಜರ್ಲಿ ಏನಂದ್ರೆ ಒಂದು 7 seater ಕಾರ್, 7 seater ಕಾಂಪ್ಯಾಕ್ಟ್ 7 seater ತರ ವೆಹಿಕಲ್ ಬರುತ್ತೆ ಇದು. ಮಾರುತಿ ಅರ್ಟಿಗಾ VXi ವೇರಿಯಂಟ್, ಸಿಂಗಲ್ ಓನರ್, 2013 ಮಾಡೆಲ್, 5,80,000 ಗೆ ಸಿಕ್ಬಿಡುತ್ತೆ. 5 lakh ರೂಫ್ ಕ್ಯಾರಿಯರ್. 5 lakh ಎಷ್ಟು ಹೇಳಿದ್ರು? 80,000. ಓಕೆ, ಇನ್ ಕೇಸ್ 580. ಓಕೆ ಸರ್, ನಂದು ಪ್ರೊಫೈಲ್ ಚೆನ್ನಾಗಿದೆ. ಇನ್ ಕೇಸ್ ಏನಾದ್ರು ಅಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡೋಕೆ ನನ್ನ ಕೈಲಿ ಆಗಲ್ಲ ಅಂತಂದ್ರೆ ಡೌನ್ ಪೇಮೆಂಟ್ ಮಾಡ್ತೀನಿ ಅಂತಂದಾಗ ಎಷ್ಟು ಮಾಡ್ಬೇಕಾಗುತ್ತೆ? ಕೆಲವು 0 ಡೌನ್ ಪೇಮೆಂಟ್ ಹೇಳಿದಿರಾ, ಓಕೆ ನನ್ನ ಪ್ರೊಫೈಲ್ ಚೆನ್ನಾಗಿದೆ 0 ಡೌನ್ ಪೇಮೆಂಟ್ ಸಿಗುತ್ತೆ. ಇನ್ ಕೇಸ್ ಏನಾದ್ರು ಪ್ರೊಫೈಲ್ ಸೊ ಬ್ಯಾಲೆನ್ಸ್ ಹಿಂಗಿದೆ ಅಂತಂದಾಗ ಏನ್ ಮಾಡ್ಬೋದು? ಸರ್ ನೋಡಿ, ನಮ್ಮಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಒಂದೇ ಬ್ಯಾಂಕ್ ಅಲ್ಲಿ ಮಾಡ್ಸೋ ತರ ಇರಲ್ಲ. ನಮ್ಮಲ್ಲಿ ಮೋರ್ ದನ್ 10 ಬ್ಯಾಂಕ್ಸ್ ಟೈಅಪ್ ಇದೆ. ಸೊ ನಿಮ್ ಪ್ರೊಫೈಲ್, ನಿಮ್ ಎಲಿಜಿಬಿಲಿಟಿ ಹೆಂಗಿರುತ್ತೆ ಅದ್ರ ಬೇಸಿಸ್ ಮೇಲೆ ನಾವು ಚೆಕ್ ಮಾಡ್ತೀವಿ. ನೀವು ಎಷ್ಟು ಮಾಡ್ತೀರಾ, 1 ಲಕ್ಷ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡ್ತೀರಾ ಅಂದ್ರೂ ಕನ್ವೀನಿಯಂಟ್ ಆಗಿ ಮಾಡಿಸ್ಕೊಡ್ತೀನಿ. ಓಕೆ, ಇನ್ ಕೇಸ್ ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. ಅದು ನಿಮ್ ಎಲಿಜಿಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಗುರುಗಳೇ, ಇನ್ನೊಂದು ತಾತುನ್ ಕಂಪ್ನಿ ಅಲ್ಲ, ಟಾಟಾ ಕಂಪ್ನಿ ಆಲ್ಮೋಸ್ಟ್ ಗೊತ್ತಿರುತ್ತೆ ಬಾಡಿ ಗೇಜ್ ಹೇಗಿರುತ್ತೆ ಅಂತ. ಸೊ ಇದ್ರ ಬಗ್ಗೆ ಹೇಳಿ ಸರ್ ಹಾಗೆ. 2019 ಮಾಡೆಲ್ ಟಾಟಾ ನೆಕ್ಸಾನ್ XZA ಪ್ಲಸ್ ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್. ಇದು ಡ್ಯುಯಲ್ ಟೋನ್ ವೆಹಿಕಲ್. ಇದು ಒಳ್ಳೆ ಬಾಡಿ ಗೇಜ್ ಇದೆ ಅಲ್ಲ ಸರ್? ಇದು 5 star ರೇಟಿಂಗ್ ವೆಹಿಕಲ್ ಪ್ಲಸ್ ನಿಮ್ಗೆ 5 years ಗೆ ಇದು ಬಂದು ಇಂಡಿಯನ್ ಕಾರ್ ಆಫ್ ದ ಇಯರ್, ಈ ಐಕಾಟಿ ಅಂತ ಒಂದು ಅವಾರ್ಡ್ ಸಿಗುತ್ತೆ. ಎಲ್ಲಾ ಕಾರ್ಸ್ಗೂ ಒಂದು ಅವಾರ್ಡ್ ಇರುತ್ತೆ. ಇದು ಬಂದು ಟಾಟಾ ನೆಕ್ಸಾನ್ 5 ವರ್ಷ ಅವಾರ್ಡ್ ಗೆದ್ದಿರೋದು. ಸೊ 5 years ಕನ್ಸಿಸ್ಟೆಂಟ್ ಆಗಿ ಈ ವೆಹಿಕಲ್ ಪರ್ಫಾರ್ಮ್ ಮಾಡಿರೋದು. ಶೋರೂಮ್ ಪ್ರೈಸ್ ಏನಿದೆ ಇದು? ಇದು ವೆಹಿಕಲ್ ಬಂದು ಶೋರೂಮ್ ಪ್ರೈಸ್ ಕ್ಲೋಸ್ ಟು 14 lakh rupees ಇದೆ. ನೀವು ಕೋಟ್ ಮಾಡಿರೋದು? ನಾವು ಕೋಟ್ ಮಾಡ್ತಿರೋದು 8,90,000. ಸಿಂಗಲ್ ಓನರ್ ಜಸ್ಟ್ 58,000 ಓಡಿರೋದು. ಓಕೆ, ಸೊ ಇದೇ ತರ ಕೆಲವೊಂದು ಹೇಳ್ಬೋದು. ಒಂದು ಪ್ರೈಸ್ ಸರ್ ಯಾವ್ದೋ ಯೂಸರ್ ಕಾರ್ಗೆ ಹೋಗಿದ್ದೆ, ಅಲ್ಲಿ ಕಡಿಮೆ ಸಿಗ್ತಾ ಇದೆ, ಇಲ್ಲ ಸರ್ ಒಂದು ಸ್ವಲ್ಪ ಜಾಸ್ತಿ ಹೇಳ್ತಿದಾರಲ್ಲ ಅಂತ. ಸೊ ನೀವು ಒಂದು ಹೇಳ್ತೀನಿ ತಿಳ್ಕೊಳ್ಳಿ, ಏನಂತಂದ್ರೆ ಗಾಡಿ ಪ್ರೈಸ್ ಯಾವತ್ತು ಗಾಡಿ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಿಂಗಲ್ ಓನರಾ, ಕಮ್ಮಿ ಓಡಿದ್ಯಾ, ಅಥವಾ ಗಾಡಿ ಕಂಡೀಷನ್ ಹೇಗಿದೆ, ಸೊ ಈ ತರ ಎಲ್ಲ ನಿಮ್ಗೆ ಕಂಪೇರ್ ಅಂದ್ರೆ ಆ ತರ ಎಲ್ಲ ಕಂಪೇರ್ ಮಾಡಬೇಕು ಎಲ್ಲಾನು. ಸಿಂಗಲ್ ಓನರ್ ಆಗಿದ್ರೆ ನಿಮಗೆ ಒಂದು ಸ್ವಲ್ಪ ಜಾಸ್ತಿ ಸಿಗುತ್ತೆ. ಓನರ್ ಏನಾದ್ರು ಜಾಸ್ತಿ, ಇವಾಗ 4th ಓನರ್ 5th ಓನರ್ ಇದ್ರೆ ಕಡಿಮೆ ಕೊಡ್ತಾರೆ, ಬಟ್ ಗಾಡಿ ಕಂಡೀಷನ್ ಹಂಗೆ ಇರುತ್ತೆ. ಸೊ ನೀವು 4 ದಿನ ಕಮ್ಮಿ ಸಿಗುತ್ತೆ ಅಂತ ಗಾಡಿ ತಗೊಂಡೋಗಿ ನೀವು 1 ಲಕ್ಷ ತಗೊಂಡೋದ್ರೆ 1 ಲಕ್ಷ ಖರ್ಚೆ ಮಾಡಬೇಕಾಗುತ್ತೆ. ಸೊ ಇದರ ಇನ್ಫಾರ್ಮೇಶನ್. ಮೋಸ್ಟ್ ಇಂಪಾರ್ಟೆಂಟ್ಲಿ ಸೆಕ್ಯೂರಿಟಿ ಚೆಕ್ ಪಾಯಿಂಟ್ಸ್ ಇರೋದು. ಹೌದು, ನಮ್ಮಲ್ಲಿ 140 ಚೆಕ್ ಪಾಯಿಂಟ್ಸ್ ಆಗಿರುತ್ತೆ. ವೆಹಿಕಲ್ ಅದು ಚೆಕ್ ಪಾಯಿಂಟ್ಸ್ ಅಲ್ಲಿ ಪಾಸ್ ಆದ್ರೇನೆ ನಾವು ವೆಹಿಕಲ್ ತಗೊಳ್ಳೋದು, ಪ್ರಕ್ಯೂರ್ ಮಾಡೋದು. ಇಲ್ಲಾಂದ್ರೆ ನಾವು ಫಸ್ಟ್ ಆಫ್ ಆಲ್ ಪ್ರಕ್ಯೂರೇ ಮಾಡಲ್ಲ. ಆಮೇಲೆ ನಾವು ಒಂದು 100 ಗಾಡಿ ನಾವು ಇನ್ಸ್ಪೆಕ್ಷನ್ ಮಾಡಿದ್ರೆ ಅದರಲ್ಲಿ ವೆಹಿಕಲ್ ತಗೊಳ್ಳೋದು ಕಾಸ್ಟ್ 24, ಬರೀ 20 ಗಾಡಿ. ಹಾಯ್ ಅಂತಮಸ್, ನಿಮ್ಮ ಚಾನಲ್ ಆದಂತ ಮೈ ಬಜಾರ್ ಚಾನಲ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲಾಕ್ ಕಲರ್ ಸಬ್ಸ್ಕ್ರೈಬ್ ಅಂತಿದೆಯಲ್ಲ, ಸೊ ನಿಮಗೆ ಕೆಲವರಿಗೆ ರೆಡ್ ಇರುತ್ತೆ. ಸೊ ನನಗೆ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲಾಕ್ ಕಲರ್ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟಚ್ ಮಾಡಿ. ಟಚ್ ಮಾಡಿದ ನಂತರ ಒಂದು ಬೆಲ್ ಐಕಾನ್ ತರ ಅಂದ್ರೆ ಗಂಟೆ ಸಿಂಬಲ್ ಇದೆ, ಅದನ್ನ ಟಚ್ ಮಾಡಿ. ಅಲ್ಲಂತ ಟಚ್ ಮಾಡಿದ್ರೆ ಯಾವುದೇ ವಿಡಿಯೋ ಮಾಡಿದ್ರು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಫಸ್ಟ್ ಬರುತ್ತೆ. ಏನಕ್ಕಂದ್ರೆ ಅದು 140 ಚೆಕ್ ಪಾಯಿಂಟ್ಸ್ ಪಾಸ್ ಆಗೋದೇ ಬರೀ 20 ಗಾಡಿ. ಮಿಕ್ಕಿದ 80 ಗಾಡಿ ನಮ್ಮಲ್ಲಿ ತಗೊಳಕ್ ಆಪ್ಷನ್ ಇರಲ್ಲ, ಬಿಕಾಸ್ ಅಷ್ಟು ವೆಹಿಕಲ್ ಕಂಪ್ಲೀಟ್ ಚೆಕ್ ಪಾಯಿಂಟ್ಸ್ ಅಲ್ಲಿ ಪಾಸ್ ಆಗಿರಲ್ಲ. ಓಕೆ, ಸೊ ಬೇರೆ ಕಡೆ ತಗೊಳ್ಳೋದಕ್ಕೂ ಇಲ್ಲೂ ತಗೊಳ್ಳೋದಕ್ಕೂ ಏನ್ ಡಿಫ್ರೆನ್ಸ್ ಅಂದ್ರೆ ಇಷ್ಟೇನೆ. ಸೊ ಇಲ್ಲೆಲ್ಲ ಒಂದು 140 ಚೆಕಪ್ ನ ಮಾಡಿ ಗಾಡಿಗಳನ್ನ ತಂದು ನಿಲ್ಸಿರ್ತಾರೆ. ಸೊ ಗಾಡಿ ಕಂಡೀಷನ್ ಚೆನ್ನಾಗಿರುತ್ತೆ. ಸಿಂಗಲ್ ಓನರ್ ಅತಿ ಹೆಚ್ಚು ಇರುವಂತದ್ದು. ನಿಮ್ಗೆ ಏನಾದ್ರು ಇಲ್ಲಿ ತಗೊಳ್ಳೋದ್ರಿಂದ ಒಂದು ಕಲರ್ ಆಪ್ಷನ್ ಆಗಿರ್ಬೋದು. ಇನ್ ಕೇಸ್ ಈ ಕಲರ್ ಇಷ್ಟ ಆಗಿಲ್ಲ, ಬೇರೆ ಕಲರ್ಗೆ ಹೋಗ್ಬೋದು. ನಂಬರ್ ಬೇಕಾ, ಒಂದು ಸ್ವಲ್ಪ ಯೂನಿಕ್ ನಂಬರ್ ಸಿಗುತ್ತೆ. ಯಾಕಂತಂದ್ರೆ ಇಲ್ಲಿ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು 1200 1500 ಪ್ಲಸ್ ಕಾರ್ ಇದೆ. SUV ವೇರಿಯಂಟ್ ಅಂತ ಬಂದ್ರೆ ಒಂದು 200 ಇದೇ ಇರುತ್ತೆ, ಅಷ್ಟರಲ್ಲಿ ಇರಲ್ವಾ ಸರ್? ಇದೇ ಇರುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ಹೇಳಿ ಸರ್ ಹಂಗೆ. ಇದು ಬಂದು 2021 ಮಾಡೆಲ್ Hyundai Venue SX ಪ್ಲಸ್ ವೇರಿಯಂಟ್. ಆಮೇಲೆ ಇದು ಬಂದು ಮೋಸ್ಟ್ ಇಂಪಾರ್ಟೆಂಟ್ಲಿ DCT ಇಂಜಿನ್. ಇದು DCT ಇಂಜಿನ್ ವೆನ್ಯೂ ಅಲ್ಲಿ ತುಂಬಾ ಲಿಮಿಟೆಡ್ ಕಾರ್ಸ್ ಅಲ್ಲಿ ಬಂದಿರೋದು. ನಿಮ್ಗೆ AMT ಸಿಗುತ್ತೆ, IMT ಸಿಗುತ್ತೆ. DCT ತುಂಬಾ ಲಿಮಿಟೆಡ್ ವರ್ಷನ್ ಇರೋದು. ಆಮೇಲೆ ಇದು ವೆಹಿಕಲ್ ಬಂದು ನಿಮ್ಗೆ ಜಸ್ಟ್ 25,000 ಓಡಿರೋದು ವೆಹಿಕಲ್. 25,000 ಕಿಲೋಮೀಟರ್ಸ್ ಅಷ್ಟೇ ಓಡಿರೋದು. ಆಸ್ಕಿಂಗ್ ಬಂದು 10,51,000. ಓಕೆ, ಆದ್ರೆ ಇವೇನಾದ್ರೂ ಇವಾಗ ಸರ್ ಒಂದು ಡೌಟ್ಸ್ ಇದೆ. ಏನಂದ್ರೆ ಇವಾಗ ಒಂದು ಆಪ್ ಅಲ್ಲಿ ಹಾಕಿರ್ತೀರಾ, ಇಲ್ಲಾಂದ್ರೆ ಬಾರ್ಕೋಡ್ ಸ್ಕ್ಯಾನ್ ಮಾಡಿದ್ರೆ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳಿದ್ರಿ.
ಓಕೆನಾ. ಬಟ್ ಅದ್ರಲ್ಲಿ ಏನಾದ್ರು ಪ್ರೈಸ್ ಮೆನ್ಷನ್ ಆಗಿರುತ್ತೆ, ಇಲ್ಲಿ ಬಂದಾಗ ಏನಾದ್ರು ಸಣ್ಣ ಪುಟ್ಟ ನೆಗೆಷಬಲ್ ಆಗ್ಬೋದಾ? ಸರ್ ಡಿಪೆಂಡ್ ಕೆಲವ್ರಿಗೆ doubts. ಆಗ್ಬೋದು ಖಂಡಿತವಾಗೂ ಆಗ್ಬೋದು. ಏನಕ್ಕಂದ್ರೆ ಎಕ್ಸ್ಕ್ಲೂಸಿವ್ ಆಫರ್ಸ್ ಇವಾಗ ಕೂಡ ಇನಾಗ್ರಲ್ ಆಫರ್ ಇರೋದು. ಇನಾಗ್ರಲ್ ಆಫರ್ ಅಲ್ಲಿ ಒಂದು ಪ್ರೈಸ್ ಕೋಟ್ ಮಾಡ್ತಿದೀವಿ, ಅದರಲ್ಲೂ ಏನಾದ್ರು ಡಿಸ್ಕೌಂಟ್ ಆದ್ರೆ ಖಂಡಿತವಾಗೂ ಮಾಡಿಸ್ಕೊಡ್ತೀವಿ. ಸೊ ಇನ್ನೊಂದು ಡೆಸ್ಟರ್ ಇದೆ, ಆಲ್ಮೋಸ್ಟ್ ಗೊತ್ತಿರುತ್ತೆ ಸರ್, ನಿಸಾನ್ ನ ತಮ್ಮ ಅಂತ ಹೇಳ್ಬೋದು. ನಿಸಾನ್ ಅಲ್ಲೂ ಸೇಮ್ ಕಾಪಿ ಇದೆ, ಬಟ್ ಅದು ಸ್ವಲ್ಪ ಮೇಂಟೈನ್ ಜಾಸ್ತಿನೇ ಇರುತ್ತೆ. ಬಟ್ ನೀವು ಡೆಸ್ಟಾರ್ ಹೋಗ್ತೀರಿ ಅಂತಂದ್ರೆ ಒಂದು ಕಡಿಮೆ ಮೇಂಟೆನೆನ್ಸ್ ಅಲ್ಲಿ ಚೆನ್ನಾಗಿದೆ ಗಾಡಿ ಅಂತಾನೆ ಹೇಳ್ಬೋದು, ಯಾಕಂದ್ರೆ ನಾನು ಆಲ್ರೆಡಿ ಡ್ರೈವ್ ಮಾಡಿದೀನಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಸರ್ ಇದ್ರ ಬಗ್ಗೆ ಹೇಳಿ. ಸರ್ ಇದು ಬಂದು ಎಕ್ಸ್ಕ್ಲೂಸಿವ್ ಪೀಸ್. ಇದು ಏನಂದ್ರೆ ಇದು ಡಸ್ಟರ್ ಅಲ್ಲಿ ಆಲ್ ವೀಲ್ ಡ್ರೈವ್. ನೀವು ನೋಡಿರ್ಬೋದು, ಸುಮಾರು ಡಸ್ಟರ್ ನೋಡಿರ್ಬೋದು. ಇದು ಬಂದು ನಿಮ್ಗೆ 110 BHP ಇಂಜಿನ್ ಅಲ್ಲಿ 4x4 ವೆಹಿಕಲ್. ಇದು ಎಸ್ಪೆಷಲಿ ಆಫ್ ರೋಡಿಂಗ್ ಓಡಿಸ್ತಾರೆ ನೋಡಿ. 4x4 ಇದು 4x4 ವೆಹಿಕಲ್ ಎಕ್ಸ್ಕ್ಲೂಸಿವ್ ಆಗಿರೋದು. ವೆರಿ ಲಿಮಿಟೆಡ್ ಕಾರ್ಸ್ ಇರೋದು. ನಿಮ್ಗೆ ಅಕ್ರಾಸ್ ಇಂಡಿಯಾ ನೋಡಕ್ ಹೋದ್ರೆ ಅಕ್ರಾಸ್ ಒಂದು 100 ಕಾರ್ಸ್ ಇರ್ಬೋದು ಅಷ್ಟೇ. 4x4 ವೆಹಿಕಲ್ಸ್ ತುಂಬಾ ಕಡಿಮೆ ಇರೋದು. ಆಮೇಲೆ ಈ ಪ್ರೈಸ್ ರೇಂಜ್ ಅಲ್ಲಿ 4x4 ವೆಹಿಕಲ್ ನಿಮ್ಗೆ ಎಲ್ಲೂ ಸಿಗಲ್ಲ. 2014 ಮಾಡೆಲ್ ಸೆಕೆಂಡ್ ಓನರ್ ಡಸ್ಟರ್, ಜಸ್ಟ್ 1,05,000 ಡ್ರಿವನ್ ವೆಹಿಕಲ್. ಇದು ಬಂದು ನಿಮ್ಗೆ 6,45,000 ಸಿಗ್ಬಿಡುತ್ತೆ. ಯಾವ ಮಾಡಲು? 2014 ಮಾಡೆಲ್. 2014 ಮಾಡೆಲ್ 4x4 ವೆಹಿಕಲ್ ಇದು. ಓಕೆ. ಸೊ ಮುಂದೆ ಬಂದ್ರೆ ಏನಾದ್ರು ಸಣ್ಣ ಪುಟ್ಟ ಸ್ಲೈಟ್ ನೆಗೋಷಿಯೇಷನ್ ಮಾಡಿಸಿ ಕೊಡೋಣ. ಓಕೆ. ಸೊ ಇನ್ನೊಂದು XUV500 ನೋಡ್ತಾ ಇರ್ಬೋದು. ತುಂಬಾ ಜನಕ್ಕೆ ಆಸೆ ಇರುತ್ತೆ ಒಂದು ಡ್ರೀಮ್ ಕಾರ್ ಅಂತ, ಯಾಕೆಂತಂದ್ರೆ ಮಹೇಂದ್ರ. ಸೊ ಮಹೇಂದ್ರ ಕಂಪ್ನಿ ಅವರು ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟನೇ. ಅದರಲ್ಲಿ SUV ವೇರಿಯಂಟ್ ಅಲ್ಲಿ ನೀವು ಬೇಕು ಅಂತಂದ್ರೆ ಸೊ 500 ಸಿಗುತ್ತೆ. ಇದು W10 ಸರ್ ಏನಿದು? ಸರ್ ಇದು ಬಂದು W7 ಕಸ್ಟಮೈಸ್ ಮಾಡಿರೋದು. ಮೋರ್ ದನ್ 2 lakh rupees ಫಿಟ್ಟಿಂಗ್ ಇದೆ. ಮ್ಯಾಗ್ ವೀಲ್ಸ್ ನೋಡಿ ಇದೆ. ಕಸ್ಟಮರ್ಸ್ ಹೆಂಗ್ ಚೇಂಜ್ ಆಗಿ ಮಾಡಿದ್ದಾರೆ. ಪ್ಲಸ್ ನಿಮ್ಗೆ ಫ್ರಂಟ್ ಗ್ರಿಲ್ ಚೇಂಜ್ ಆಗಿದೆ, ಫ್ರಂಟ್ ಎಕ್ಸ್ಟ್ರಾ ಲೋವರ್ ಗಾರ್ಡ್ ಇದೆ. ಓಕೆ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಸರ್. 2019 ಮಾಡೆಲ್ ಇದು. W7 ಆಟೋಮೆಟಿಕ್ ವೇರಿಯಂಟ್. ಆಟೋಮೆಟಿಕ್ ವೇರಿಯಂಟ್ ಅಲ್ಲಿ ಜಸ್ಟ್ ಓಡಿರೋದು 60,000 ವೆಹಿಕಲ್. ಇದು 13,20,000 ಗೆ ವೆಹಿಕಲ್ ಕೊಡ್ತಾ ಇದೀವಿ. ಸೊ ಗುರುಗಳು ಇನ್ನೊಂದು ಹೇಳ್ತಾ ಇದ್ದೀನಿ, SUV ವೇರಿಯಂಟ್ ಅಲ್ಲಿ ಆಲ್ಮೋಸ್ಟ್ ನಿಮ್ಗೆ ಗರುಡ ಮಾಲು GT ಮಾಲ್ಗಿಂತ ಇವಾಗ ಅತಿ ಹೆಚ್ಚು ಒಂದು ಕಾರ್ನ ಹೊಂದಿರುವಂತಹ ಪ್ಲೇಸ್ ಅಲ್ಲಿ ನಿಮ್ಗೆ SUV ವೇರಿಯಂಟ್ ತಂದಿದ್ದಾರೆ. ಸೊ ಹಾಗಾಗಿ ಇಲ್ಲಿ ತಗೊಳ್ಳೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಕೇಳೋಣ ಸರ್. ಇಲ್ಲಿ ಈಗ ಪರ್ಟಿಕ್ಯುಲರ್ ಆಗಿ ಕಾರ್ 24. ಸೊ ಎಲ್ಲರೂ ತಗೊಳ್ಳಿ, ಕಾರ್ 24 ಏನಕ್ಕೆ ತಗೋಬೇಕು, ಅದರಲ್ಲೂ ನೀವು ಜಕ್ಕೂರ್ ಯಾರ್ಡ್ ಏನಕ್ಕೆ ಬಂದು ತಗೋಬೇಕು, ಅದು SUV ವೇರಿಯಂಟ್ಗಳನ್ನ. ಸರ್ ಫಸ್ಟ್ ಬೆನಿಫಿಟ್ ಕಸ್ಟಮರ್ಗೆ ಏನಂದ್ರೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಸಿಗುತ್ತೆ. ಬೇರೆ ಕಡೆ ನೀವು ಹೋಗಕ್ ಹೋದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು 50 to 100 ಕಾರ್ಸ್ ಇದೆ. ಇಲ್ಲಿ ಬಂದು ನಮ್ಮಲ್ಲಿ 1000+ ಕಾರ್ಸ್ ಇದೆ. ಇಲ್ಲಿ ಬೆನಿಫಿಟ್ ಏನಾಗುತ್ತೆ ಅಂದ್ರೆ ಕಸ್ಟಮರ್ SUV ಗಾಡಿ ನೋಡೋಕ್ಕಾದ್ರೆ ಎಕ್ಸ್ಕ್ಲೂಸಿವ್ ಆಗಿ SUV ಕಾರ್ಸ್ ನೋಡ್ಬೋದು. ಸೆಡಾನ್ ಆಪ್ಷನ್ ಇದೆ, ಹ್ಯಾಚ್ ಬ್ಯಾಕ್ ಇದೆ, ಕಾಂಪ್ಯಾಕ್ಟ್ SUVs ಇದೆ. ಸೊ ಎಲ್ಲ ಆಪ್ಷನ್ ಕೂಡ ಆಲ್ ಅಂಡರ್ ಒನ್ ರೂಫ್ ಅಂತ ನಾವು ಹೇಳ್ತಿರೋದು. ಸೊ ಎಲ್ಲ ಒಂದೇ ಒಂದು ರೂಫ್ ಅಲ್ಲಿ ಕಸ್ಟಮರ್ ಒಂದು ಚಾಯ್ಸ್, ಒಂದು ಕಾರ್ ತಗೊಂಡ್ಬೇಕು ಅಂತ ಬರಂಕ್ ಹೋದ್ರೆ ಇಲ್ಲಿ ಎಲ್ಲ ಆಪ್ಷನ್ ಸಿಕ್ಬಿಡುತ್ತೆ. ಆ ತರ ನಮ್ಮಲ್ಲಿ ಇದಿದೆ ಬೆನಿಫಿಟ್. ಪ್ಲಸ್ ಮೇಜರ್ಲಿ ಏನಕ್ಕೆ ಕಾರ್ 24 ಅಲ್ಲಿ ತಗೊಂಡ್ಬೇಕು ಅಂತ ನೀವು ಒಂದು ಕ್ವಶನ್ ಕೇಳಿದೆ. ಏನಕ್ಕೆ ಅಂದ್ರೆ ವಿ ಫಾಲೋ 140 ಚೆಕ್ ಪಾಯಿಂಟ್ಸ್ ಇದೆ. ವೆಹಿಕಲ್ 140 ಚೆಕ್ ಪಾಯಿಂಟ್ಸ್ ಪಾಸ್ ಆದ್ರೆ ಮಾತ್ರನೇ ನಾವು ವೆಹಿಕಲ್ ತಗೊಳ್ಳೋದು. ಹೆಂಗ್ ಪಾಸ್ ಆಗುತ್ತೆ ಅಂದ್ರೆ ಆ ವೆಹಿಕಲ್ ಕ್ವಾಲಿಟಿ, ಆ ವೆಹಿಕಲ್ ಸ್ಟ್ರಕ್ಚರ್ ಆ ತರ ಇರಬೇಕು. ಅವಾಗ್ಲೇನೆ ನಾವು ವೆಹಿಕಲ್ ಪ್ರೊಕ್ಯೂರ್ ಮಾಡೋದು. ಪ್ಲಸ್ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಬೆನಿಫಿಟ್ ಏನಿರುತ್ತೆ ಅಂದ್ರೆ ಕಸ್ಟಮರ್ಗೆ 7 day ರಿಟರ್ನ್ ಪಾಲಿಸಿ ಇದೆ. ಗಾಡಿ ತಗೊಂಡಿದ್ದೀರಾ, ಗಾಡಿ ಇಷ್ಟ ಆಗಿಲ್ಲ, ಏನೋ ಪ್ರಾಬ್ಲಮ್ ಇದೆ, ಇಲ್ಲ ನಿಮ್ಗೇನೋ ಕಲರ್ ಇಷ್ಟ ಆಗ್ತಿಲ್ಲ, ಮಾಡೆಲ್ ಇಷ್ಟ ಆಗ್ತಿಲ್ಲ, ಬೇರೆ ಅಪ್ಗ್ರೇಡ್ ಮಾಡ್ಕೊಳ್ಳೋಣ ಅಂತ ಬಂದ್ರೇನು ನಾವು ವೆಹಿಕಲ್ ನ ಅಪ್ಗ್ರೇಡ್ ಮಾಡಿ ಕೊಡ್ತೀವಿ. ರಿಟರ್ನ್ ಆಪ್ಷನ್ ಕೂಡ ಡೈರೆಕ್ಟ್ ರಿಟರ್ನ್ ಮಾಡಿ, ನಾನು ಲೋನ್ ಮೇಲೆ ತಗೊಂಡಿರ್ತೀನಲ್ಲ, ಲೋನ್ ಕೂಡ ಕ್ಯಾನ್ಸಲ್ ಮಾಡಿ ಕೊಡ್ತೀವಿ. ನಾವೇ ಲೋನ್ ವೆಹಿಕಲ್ ನ ನಾವೇ ಲೋನ್ ಮಾಡಿಸ್ತೀವಿ, ನಾವೇ ಲೋನ್ ಕೂಡ ಕ್ಯಾನ್ಸಲ್ ಮಾಡ್ತೀವಿ. ಅದಕ್ಕೇನು ಪೆನಾಲ್ಟಿ, ಏನು ಚಾರ್ಜಸ್ ಇರಲ್ಲ. ಇನ್ ಕೇಸ್ ಏನಾದ್ರು ಲೋನ್ ಮೇಲೆ ಗಾಡಿ ತಗೊಂಡಿದ್ದೀರಾ ಅಂತ ಅಂದಾಗ ಸೊ 7 days ಒಳಗೆ ನಿಮ್ಗೆ ಏನಾದ್ರು ಕಲರ್ ಇಷ್ಟ ಆಯ್ತಲ್ಲ, ಮಾಡೆಲ್ ಇಷ್ಟ ಆಗ್ತಿಲ್ಲ, ಅಥವಾ ಏನಾದ್ರು ಬೇರೆ ಗಾಡಿ ಸ್ವಿಚ್ ಆಗೋಣ ಅಂತ ಬಂದಾಗ ಸೊ ಲೋನ್ ಮೇಲೆ ತಗೊಂಡವ್ರಿಗೆ ಅಂತವ್ರಿಗೆ ಸೊ ಅದು ನಿಮ್ಗೆ ಲೋನ್ ಕ್ಯಾನ್ಸಲ್ ಆಗುತ್ತೆ. ಸೊ ಅದು ರೀಫಂಡ್ ಕೂಡ ಆಗುತ್ತೆ, ಇಲ್ಲಾಂದ್ರೆ ಬೇರೆ ಗಾಡಿ ಸ್ವಿಚ್ ಆಗ್ಬೋದು. ರೈಟ್ ಅಲ್ವಾ ಸರ್? ಎಸ್. ಸೊ ಪರ್ಟಿಕ್ಯುಲರ್ಲಿ ಫೈನಲ್ ಆಗಿ ಏನ್ ಹೇಳ್ಬೋದು ಸರ್, ಈ ಒಂದು ಜಕ್ಕೂರ್ ಯಾರ್ಡ್ ಕಾರ್ 24 ಅಲ್ಲಿ SUV ವೇರಿಯಂಟ್ ಬಂದಿದೆ, ಇದ್ರ ಬಗ್ಗೆ ಫೈನಲ್ ಆಗಿ ಒಂದೇ ಒಂದು ವರ್ಡ್ ಹೇಳ್ತಿದ್ದೆ ಅಂದ್ರೆ ಸರ್, ಒಂದ್ ಸೆಂಟೆನ್ಸ್ ಅಲ್ಲಿ ಮುಗಿಸ್ಬೇಕಾದ್ರೆ ಕಸ್ಟಮರ್ಗೆ ಏನ್ ಬೆನಿಫಿಟ್ ಅಂದ್ರೆ ಆಲ್ ಅಂಡರ್ ಒನ್ ರೂಫ್. ಕಾರ್ ತಗೊಂಡ್ಬೇಕು ಅಂತ ಒಂದು ಆಸೆ ಬಂದ್ರೆ ಇಲ್ಲಿ ಬಂದ್ರೆ ನಿಮ್ಗೆ ಕಾರ್ ಅವ್ರದ್ದು ಆಸೆ ಫುಲ್ಫಿಲ್ ಆಗ್ಬಿಡುತ್ತೆ. ಎಲ್ಲ ಆಪ್ಷನ್ ಸಿಗ್ಬಿಡುತ್ತೆ. ಸೆಡಾನ್ ಸಿಗುತ್ತೆ, ಹ್ಯಾಚ್ ಬ್ಯಾಕ್ ಸಿಗುತ್ತೆ, SUV ಕ್ಯಾಟಗರಿ ಕಾರ್ ಸಿಗುತ್ತೆ. ಓಕೆ, ಒಂದ್ಸಲ ಎಕ್ಸಾಕ್ಟ್ ಲೊಕೇಶನ್ ಬಿಡಿ ಸರ್ ಹಂಗೆ. ಸರ್ ಇದು ಬಂದು ನಿಮ್ಗೆ ಕಾರ್ 24 ಜಕ್ಕೂರ್ ಲೊಕೇಶನ್. ಬೆಳ್ಳಳ್ಳಿ ಲೇಕ್ ಇದೆ, ಜಕ್ಕೂರ್ ಲೇಕ್ ಇದೆ. ಲೇಕ್ ಇಂದ ಸ್ಟ್ರೈಟ್ ಬಂದ್ರೆ ಆನ್ ದ ವೇ ಇದು ಬೆಳ್ಳಳ್ಳಿ ರೋಡ್ ಅಲ್ಲೇ ಲೆಫ್ಟ್ ಸೈಡ್ ಅಲ್ಲೇ ಬರುತ್ತೆ. ಓಕೆ, ಸೊ ಇನ್ ಕೇಸ್ ಏನಾದ್ರು ನಿಮಗೆ ಗೊತ್ತಾಗ್ತಿಲ್ಲ ಅಂತಂದ್ರೆ ಕಾರ್ 24 ಆಪ್ ನ ಇನ್ಸ್ಟಾಲ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಎಕ್ಸಾಕ್ಟ್ ಲೊಕೇಶನ್ ಮ್ಯಾಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ. ಇನ್ನೊಂದು ಏನ್ ಗುರು ಬರೀ ಒಂದು 5-6 ಕಾರ್ ಪ್ರೈಸ್ ಮಾತ್ರ ಹೇಳ್ದಲ್ಲ ಅಂತಂದ್ರೆ, ಸೊ ಒಳಗೆ ತುಂಬಾ ಕಾರ್ ಇದೆ, ಅರೌಂಡ್ ಒಂದು 200+ ಕಾರ್ಗಳಿದೆ. ಅದೆಲ್ಲ ಡೀಟೇಲ್ಸ್ ಕೊಡ್ತಾ ಹೋದ್ರೆ ಇವತ್ತೆಲ್ಲ ಇದೇ ಆಗ್ಬಿಡುತ್ತೆ. ಜಸ್ಟ್ ಯಾವ್ಯಾವ ಬ್ರ್ಯಾಂಡ್ ಇದೆ ಅಂತ ಮಾತ್ರ ತೋರಿಸಿದ್ರಿ, ಇನ್ನೂ ತುಂಬಾ ತರ ಬ್ರ್ಯಾಂಡ್ಗಳಿದೆ ಅಂತ ಮೊದಲು ಹೇಳಿದ್ದಾರೆ. ಸೊ ಅದ್ರಲ್ಲೂ ನಿಮಗೆ ಪರ್ಟಿಕ್ಯುಲರ್ ಆಗಿ ಪ್ರೈಸ್ಗಳು ಅದ್ರದ್ದು ತಿಳ್ಕೊಬೇಕು ಅಂತಂದ್ರೆ ಜಸ್ಟ್ ತಲೆ ಕೆಡ್ಸ್ಕೊಳ್ಳಂಗಿಲ್ಲ. ಸೊ ಪ್ಲೇ ಸ್ಟೋರ್ಗೆ ಹೋಗಿ ಕಾರ್ 24 ಆಪ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಪನ್ ಮಾಡಾದ್ಮೇಲೆ ಅಲ್ಲಿ ಲೊಕೇಶನ್ ಬಂದ್ಬಿಟ್ಟು ನೀವು ಜಕ್ಕೂರ್ ಯಾರ್ಡ್ ನ ಸೆಲೆಕ್ಟ್ ಮಾಡಿ, ಅಲ್ಲಿ XUV ವೇರಿಯಂಟ್ಗಳು ಸಪ್ರೇಟ್ ಡೀಟೇಲ್ಸ್ ಬರುತ್ತೆ. ಸೊ ಅದ್ರಲ್ಲಿ ನಿಮಗೆ ಯಾವ ಪರ್ಟಿಕ್ಯುಲರ್ ಮಾಡಲ್ ಕಲರ್ ಇಷ್ಟ ಆಗುತ್ತೆ ಓಕೆ ಕೊಟ್ರೆ ಅಲ್ಲೇ ಪ್ರೈಸ್ ಬಂದ್ಬಿಡುತ್ತೆ.
ಸೊ ಅದಕ್ಕಿಂತ ಹೆಚ್ಚಾಗಿ ಒಂದ್ಸಲ ಇಲ್ಲಿಗೆ ಬಂದ್ರೆ ನೀವು ಕಾಶ್ 24ಗೆ ಸೊ ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡ್ಬೋದು. ಸರ್ ಇನ್ನೊಂದು ಟೆಸ್ಟ್ ಡ್ರೈವ್ ಬಗ್ಗೆ ಆಮೇಲೆ ಹೇಳ್ತೀನಿ. ಟೆಸ್ಟ್ ಡ್ರೈವ್ ಮಾಡ್ಬೋದು ಅಂಡ್ ಅದರಲ್ಲಿ ನಿಮ್ಗೆ ಏನೋ ಈ ಕಲರ್ ಇಷ್ಟ ಆಗಿಲ್ಲ, ಇನ್ನೊಂದು ಕಲರ್ ಇಷ್ಟ ಆಗಿಲ್ಲ, ಸೊ ಬೇರೆ ಬೇರೆ ಗಾಡಿಗಳನ್ನ ಟೆಸ್ಟ್ ಡ್ರೈವ್ ಮಾಡಿ ಬೇಕಾದ್ರೆ ತಗೋಬಹುದು. ಇನ್ ಕೇಸ್ ನಿಮ್ಗೆ ಏನೋ ಚೆಕ್ ಮಾಡೋಕೆ ಅಂದ್ರೆ ಗಾಡಿ ಓಡಿಸೋಕೆ ಬರುತ್ತೆ, ಗಾಡಿ ಬಗ್ಗೆ ಅಷ್ಟು ಚೆಕ್ ಮಾಡೋಕೆ ಗೊತ್ತಾಗಲ್ಲ ಅಂತಂದ್ರೆ ಸೊ ಇವರು ಒಂದು ಬಾಡಿ ಚೆಕಪ್ ಮಾಡಿದ್ರು ಕೂಡ ನಿಮ್ಮ ಒಂದು ಸಮಾಧಾನಕ್ಕೆ ನೀವು ಚೆಕ್ ಮಾಡಲೇಬೇಕಾಗುತ್ತೆ. ಅವಾಗ ಒಬ್ಬರಲ್ಲ ಇಬ್ರು ಮೆಕ್ಯಾನಿಕ್ ಕರ್ಕೊಂಡ್ಬಂದು ಬೇಕಾದ್ರೆ ಚೆಕ್ ಮಾಡಿ ತಗೋಬಹುದು. ಸರ್ ಇನ್ ಕೇಸ್ ನಾವು ಇಲ್ಲಿ ಬರೋಕ್ಕಾಗಲ್ಲ, ನನಗೊಂದು SUV ವೇರಿಯಂಟ್ ಅಲ್ಲಿ ಒಂದು ಗಾಡಿ ಇಷ್ಟ ಆಗಿದೆ ಅಂತಂದ್ರೆ ಸೊ ನಮ್ಮ ಮನೆಗೆ ತರಿಸ್ಕೋಬೇಕು ಅಂದ್ರೆ ಯಾವ ತರ ಇದೆ? ಎಸ್ ಹೋಮ್ ಟೆಸ್ಟ್ ಡ್ರೈವ್ ಅಂತ ನಮ್ದು ಒಂದು ಆಪ್ಷನ್ ಇದೆ. ಲೈಕ್ ಇವಾಗ ಯಾರಾದ್ರೂ ಕಸ್ಟಮರ್ ನಾನು ಒಬ್ಬರೇ ಬಂದು ನೋಡ್ಬೇಕು ಬಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮನೇಲಿ ಇದ್ದಾರೆ, ಅವ್ರು ಬರಕ್ ಆಗಲ್ಲ ಅಂತ ಇದ್ರೆ ನಾವು ಹೋಮ್ ಟೆಸ್ಟ್ ಡ್ರೈವ್ ಅಂತ ಆಪ್ಷನ್ ಇದೆ. ಆ ವೆಹಿಕಲ್ ನ ಕಸ್ಟಮರ್ ಮನೆಗೆ ಕಳ್ಸಿಕೊಡ್ತೀವಿ. ಸೊ ಅದ್ರದ್ದು ಚಾರ್ಜಸ್ ಬಂದು 999 ರುಪೀಸ್ ಇರುತ್ತೆ. ಇಫ್ ಇನ್ ಕೇಸ್ ವೆಹಿಕಲ್ ಇಷ್ಟ ಆಯ್ತು ಅಂದ್ರೆ ಮುಂದೆ ಪ್ರಾಸೆಸ್ ಮಾಡ್ಬೋದು. ಇಲ್ಲ ವೆಹಿಕಲ್ ನಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಆ 999 ರುಪೀಸ್ ಕೂಡ ರೀಫಂಡ್ ಆಗ್ಬಿಡುತ್ತೆ. ಸೊ ಏನು ಚಾರ್ಜಸ್ ನಾವು ತಗೊಳ್ಳೋದಿಲ್ಲ. ಓಕೆನಾ? ಸೊ ಫುಲ್ ಇನ್ಫಾರ್ಮೇಷನ್ ಸಿಗಿದೆ ಅಂತ ಅನ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇತ್ತು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಲ್ ಮಾಡಿ ಅಂಡ್ ಇಲ್ಲಿರೋರೆ ರಿಸೀವ್ ಮಾಡಿ ಮಾತಾಡ್ತಾರೆ ಅಂತ ಹೇಳ್ಬೋದು. ಸೊ ಇನ್ನೇನು ಎಲ್ಲ ಮುಗಿದಿದೆ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ನೆಕ್ಸ್ಟ್ ವಿಡಿಯೋ ಸಿಗೋಣ. ಇನ್ನೂ ಮೈಬಾದ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಅಂಡ್ ಯಾರಾದರೂ SUV ವೇರಿಯಂಟ್ ಅಲ್ಲಿ ಗಾಡಿಗಳನ್ನ ನೋಡ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ನೀವು ಕಾರನ್ನು ತಗೊಳಕ್ಕಾಗಲ್ಲ ಗಿಫ್ಟ್ ಆಗಿ, ಸೊ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಗಿಫ್ಟ್ ತರ ಇರುತ್ತೆ. ಯಾಕೆಂದ್ರೆ ನಿಮ್ಮ ವಿಡಿಯೋ ನೋಡಿ ನೀವು ಕಳಿಸಿರುವಂತದನ್ನ ಕಾರ್ ತಗೊಂಡು ತಗೋಬೋದಲ್ಲ, ಸೊ ಹಾಗಾಗಿ